ದುಃಖ ಯಾಕೈತಿ ಅಂದ್ರೆ ಮನುಷ್ಯನಿಗೆ ಬರುವ ಪರಿಸ್ಥಿತಿಗಳನ್ನ ಒಪ್ಪದ ಮನಸ್ಥಿತಿಯೇ ದುಃಖ, ಬರುವುದನ್ನ ಒಪ್ಪಿಕೊಳ್ಳುವುದೇ ಸುಖ ಅಷ್ಟೆ. ನಮಗೆ ಯಾವುದು ಇಲ್ಲಿ ಖಾಯಂ. ಈಗ ನೌಕರಿದಾರ ಇರ್ತಾರೆ, ಒಮ್ಮೆ ಅಪಾಯಿಂಟ್ಮೆಂಟ್ ಆತಂದ್ರೆ ಎಷ್ಟು ಖುಷಿ ಆಗುತ್ತೆ ಹೇಳ್ರಿ. ನೌಕರಿ ಆಗೈತ್ರಿ ನನಗಂತ ಖುಷಿ ಪಡ್ತಾರಿಲ್ಲ ಪಾಪ. ನೀವು ನೋಡ್ರಿ, ನೌಕರಿ ಹತ್ತು ಅಂದ್ರೆ ವರ್ಷಕ್ಕೊಂದು ಇನ್ಕ್ರಿಮೆಂಟ್ ಏರ್ತಿರ್ತಾವ್ರಿ. ಅಂದ್ರ ವರ್ಷಕ್ಕೊಂದು ಆದಾಯದ ಇನ್ಕ್ರಿಮೆಂಟ್ ಏರ್ತಿರ್ತೈತಿ, ಆ ಕಡೆ ಆಯುಷ್ಯದ ಒಂದು ಇನ್ಕ್ರಿಮೆಂಟ್ ಇಳಿತಿರ್ತೈತಿ. ಒಂದು ಇನ್ಕ್ರಿಮೆಂಟ್ ಏರೋದು, ಒಂದು ಇನ್ಕ್ರಿಮೆಂಟ್ ಇಳಿಯುವುದು, ಇದು ಇರೋದೇ ಅಷ್ಟೇ. ಏನು ಊರಾಗ ಮಸ್ತ್ ಹುಡುಗಿದ್ನಲ್ಲ, ಅವ ಯಾರನ್ನ ಬೇಕು ಅವ್ರು ನೋಡೇ ಬಿಡ್ತೀನಿ ನನ್ನಂತಿದ್ದ. ಅಲ್ಪ ಸ್ವಲ್ಪ SSLC ಫೇಲ್ ಆಗಿದ್ದ, ಇಂಗ್ಲಿಷ್ ಬರ್ತಿ ICU ಅಂತಿದ್ದ. ಇಂಗ್ಲಿಷ್ನಾಗ ಸ್ವಲ್ಪ ನೀನ್ ನೋಡ್ಕೊಂತೀನಿ ಅನ್ನೋದಕ್ಕೆ ICU ಅಂತಿರ್ತಾರ. ಏನು ಮಂದಿ ಕಂಡ್ರಾಗ ICU ಅಂತಿದ್ದ. ಒಂದು ದಿವಸ ಆಕ್ಸಿಡೆಂಟ್ ಆಗಿ ಬಿದ್ದ, ಹೋಗಿ ಅಲ್ಲಿ ಹಾಕಿದ್ರು. ಎಲ್ಲಿ? ಅವಾಗ ಅದು ICU ಅಂತ. ಮೊದಲು ಊರಾಗ ನೀ ಅಂತಿದ್ದಿ, ಈಗ ICU. ಇದು ನಡೆಯುವುದ ಇಲ್ಲಿ. ಯಾವ ವಸ್ತುಗಳನ್ನು ನಾವು ಬಯಸೀವಿ, ಯೋಗ ಆಗೈತಿ, ಅದು ಒಂದ್ ದಿವಸ ವಿಯೋಗ ಆಗ್ತೈತಿ ಅನ್ನೋದು ಗೊತ್ತಿರಬೇಕು. ನಾವೇನ್ ತಿಳ್ಕೊಂಡೀವಿ, ನಮಗೆ ಯಾವಾಗ ದೊರಕೈತಿ ಅದು ಒಟ್ಟು ಬಿಟ್ಟು ಹೋಗಬಾರ್ದಂತೀವಿ ನಾವು. ಆದ್ರೆ ಜಗದ ನಿಯಮ ಹಂಗಿಲ್ಲ, ಯಾವುದು ಬಂದೈತಿ ಅದು ಹೋಗ್ತೈತಿ, ಇದು ತಿಳ್ಕೋಬೇಕಷ್ಟೇ. ಶಾಸ್ತ್ರ ಇದು ಜೀವನ ದರ್ಶನ. ಯಾವುದು ನಾವು ಬಯಸೀವಿ, ಬಯಸಿದ್ದು ಸಿಕ್ಕಿಲ್ಲ, ಅಕಸ್ಮಾತ್ ಸಿಕ್ಕ್ರ ಅದು ಖಾಯಂ ನಮ್ಮ ಜೊತೆಗಿಲ್ಲ ಅಷ್ಟೆ. ಕೌಂಟ್ ಲಿಯೋ ಟಾಲಸ್ಟಾಯ್ ಅಂತ ಒಬ್ರು ರಷ್ಯಾದ ಬಹಳ ದೊಡ್ಡ ತತ್ವಜ್ಞಾನಿಗಳವರು. ವಾರ್ ಅಂಡ್ ಪೀಸ್ ಅನ್ನುವ ಗ್ರಂಥ ಬಹಳ ಶ್ರೇಷ್ಠ ಗ್ರಂಥ. ಅವರು ರಷ್ಯಾದವ್ರು. ನೀವು ನೋಡ್ರಿ, ಯಾರು ವಾರ್ ಅಂಡ್ ಪೀಸ್ ಇರ್ಬೇಕಂತ ಯಾವ ದೇಶದ ಋಷಿ ಜ್ಞಾನಿ ಬರೆದಿದ್ದ, ಆ ದೇಶದೊಳಗ ಪೀಸ್ ಆಗಿ ಹೋಗೈತಿ ಈಗಷ್ಟು. ರಷ್ಯಾ ಉಕ್ರೇನ್ ಯುದ್ಧಗಳನ್ನು ನೋಡುತ್ತೀವಿಲ್ಲ ನಾವು. ಅಲ್ಲಿ ಆ ನೆಲದಿಂದ ಬರೆದಂಥವು ಕೌಂಟ್ ಲಿಯೋ ಟಾಲಸ್ಟಾಯ್ ಒಂದು ಕತೆ ಬರೀತಾನ. ಏನು ಮಸ್ತ್ ಬರೀತಾರ ಅವ್ರಂದ್ರ, ಒಬ್ಬ ರಾಜ ಇದ್ದ. ಒಬ್ಬ ರಾಜಾಗ ತನ್ನ ಹುಟ್ಟು ಹಬ್ಬ ಇತ್ತು. ತನ್ನ ಹುಟ್ಟು ಹಬ್ಬಕ್ಕವ ಏನು ಮಾಡಿದ್ನಂದ್ರ, ಒಂದು ಅನೌನ್ಸ್ಮೆಂಟ್ ಮಾಡದ ಸಾಮ್ರಾಜ್ಯದೊಳಗೆ. ನಾಳೆ ಬೆಳಗ್ಗೆ ನನ್ನ ಹುಟ್ಟು ಹಬ್ಬ ಐತಿ, ನಂದು ಅನೌನ್ಸ್ಮೆಂಟ್ ಏನು ಅಂದ್ರೆ, ನನ್ನ ಹುಟ್ಟು ಹಬ್ಬದ ದಿವಸ ಸೂರ್ಯೋದಯಕ್ಕೆ ನನ್ನ ಪ್ರಜೆಗಳೆಲ್ಲ ಬಂದು ಯಾರು ಎಷ್ಟು ಓಡ್ತಾರ ಅಷ್ಟು ಭೂಮಿ ಅವ್ರ ಹೆಸರಿಗೆ ಮಾಡ್ತೀನಿ. ಇದು ರಾಜನ ಅನೌನ್ಸ್ಮೆಂಟ್. ಹೋಗಿ ಅವ ಬೆಳಿಗ್ಗೆ ಊರು ಮಂದೆ ಕಿತ್ತತ್ರಿ, ಫ್ರೀಯಲ್ಲಿ ಎಲ್ಲರಿಗೆ ಎಷ್ಟು ಓಡ್ತೀವಿ ಅಷ್ಟಂತ. ರಾತ್ರಿಯಿಂದನ ಪ್ರಿಪ್ರೇಷನ್ ಶುರು ಆತ್. ಏನು ರೊಟ್ಟಿ ಮಾಡೋರು ಯಾರು, ನಾಷ್ಟ ಕಟ್ಕೊಳ್ಳೋರು ಯಾರು, ಹಾಸಿಗೆ ತಗೊಳ್ಳೋರು ಯಾರು, ಗಂಟಕ್ಕೆ ಓಡ್ಬೇಕಲ್ಲ. ಎಲ್ಲ ಕಟ್ಕೊಂಡು ಸೂರ್ಯೋದಯ ಆಗಾಕ್ ಬಂತು. ಎಲ್ಲ ಇಡೀ ಊರ್ ಮಂದಿ ನಿಂತಿದ್ರು, ಏನು ಒಲಿಂಪಿಕ್ಕಿಗೆ ಓಡ್ದಂಗ ನಿಂತಿದ್ರಲ್ಲ. ಸೀಟಿ ಹೊಡೆದ್ರು ಓಸರು ಓಡೋದು. ಅಂದ್ರೆ ಎಷ್ಟು ಓಡ್ತೀರಿ, ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವವರೆಗೆ ಎಷ್ಟು ಓಡ್ತೀರಿ ಅಷ್ಟು ಭೂಮಿ ಅವ್ರಿಗೆ ಕೊಡ್ತೀನಿ ಅಂದಿದ್ದ ರಾಜ. ಇವ್ರು ಓಡ್ತಿದ್ರು 9 ಗಂಟೆ ಆತು. ಒಬ್ಬ ಮುಂದಿದ್ದು ಬಹಳ. ಒಂದ್ ಸ್ವಲ್ಪ ಬುತ್ತಿ ಬಿಚ್ಚಿ ಕುಂತು ನೀರು ಕುಡಿದು ಒಂದ್ ಸ್ವಲ್ಪ ಟಿಫಿನ್ ಮಾಡ್ಬೇಕಂತ ಕುಂತ ಹಿಂದ್ ನೋಡದಲ್ಲ, ಮಂದಿ ಓಡಕತ್ತಿದ್ರು. ಅವನಿಗನಿಸ್ತು ಇನ್ ಮೇಲೆ ಕೂಡಬಾರ್ದು, ನನಗಿಂತ ಮುಂದೆ ಹೋದ್ರೆ ಹಂಗೆ ಇವ್ರು. ಹಂಗ ಕಟ್ಟದವನ ಮತ್ತೆ ಹೆಗಲಿಗೆ ಹಾಕೊಂಡು ಮತ್ತೆ ಓಡಾಕತ್. ನೀರಿಲ್ಲ, ಟಿಫಿನ್ ಇಲ್ಲ, ಬ್ರೇಕ್ಫಾಸ್ಟ್ ಇಲ್ಲ, ಓನ್ಲಿ ಫಾಸ್ಟ್. ನೋ ಬ್ರೇಕ್ಫಾಸ್ಟ್, ರನ್ ಫಾಸ್ಟ್. ಓಡಾಕತ್ತಿದ್ದ. ಮಧ್ಯಾಹ್ನ ಆತು, ಬಿಸಿಲಿತ್ತು. ಈಗರ ಬುತ್ತಿ ಬಿಚ್ಚಿ ಕೂಡ್ಬೇಕಂತಿದ್ದ. ಹಿಂದ್ ನೋಡ್ದ, ಮತ್ತೆ ಅವ್ರು ಓಡಾಕತ್ತಿದ್ರಲ್ಲ. ನನಗಿಂತ ಮುಂದೆ ಅವ್ರು ಓಡಿದ್ರೆ ನನಗ್ ಕಡಿಮೆ ಬರ್ತೈತಲ್ಲ. ನೀರಿಲ್ಲ, ಕೂಳಿಲ್ಲ, ಓಡ್ತು ಇಳಿದ್ರೆ ಕಡಿಮೆ ಬರ್ತೈತಲ್ಲ ಭೂಮಿ. ಇನ್ನೇನು ಸೂರ್ಯ 5 ಗಂಟೆ 5:15 ಆತು. ಇನ್ನರೇ ಉಣ್ಬೇಕ್ ಅನಿಸ್ತು. ಇಷ್ಟು ಓಡಿನಿ, ಇನ್ನೊಂದ್ ಸ್ವಲ್ಪ ಬಿಟ್ರಿ ಏನೈತಿ, ಇನ್ನೊಂದ್ ಅರ್ಧ ತಾಸ್ನ್ಯಾಗ ಮುಟ್ಟತೀನಿ ಅಂತ ತಿಳ್ಕೊಂಡು ಓಡ್ತಿತ್ತು. ದಣದಿತ್ತು, ಕೂಳಿಲ್ಲ, ನೀರಿಲ್ಲ, ದೇಹ ದಣದು ಓಡ್ತು. ಇನ್ನೇನು ಸೂರ್ಯ ಮುಳುಗ್ತಿದ್ನಲ್ಲ, ಹೊತ್ತುಕೊಂಡು ಬಿದ್ದ. ಹಂಗ ಬಿದ್ದ್ರ ಕಡಿಮೆ ಸಿಗ್ತೈತಂತ ಕೈ ಚಾಚಿ ಬಿದ್ದ. ಮತ್ ಸೂರ್ಯ ಮುಳುಗಿತ್ತು, ಭೂಮಿ ನಕ್ಕಿತ್ತು, ಇವನ ಪ್ರಾಣ ಪಕ್ಷಿನೇ ಹಾರಿ ಹೋಗಿತ್ತಷ್ಟೆ. ಅವಾಗ ಭೂಮಿ ತಾಯಿ ಅಂದ್ಲು, ಭೂಮಿ ನಕ್ಕತ್. ಹಿಂಗ ನಿನ್ನಂಗ ಬಾಳ ಮಂದಿ ಓಡ್ಯಾರೋ, ಓಡ್ದಷ್ಟು ಕೊಟ್ಟಿಲ್ಲ ನಾನು, ಬಿದ್ದಷ್ಟ ಕೊಟ್ಟಿನಷ್ಟೇ. ಇದು ನಿಸರ್ಗ, ಇದು ಅಷ್ಟೆ. ಬಹಳ ಮಂದಿ ಓಡ್ಯಾರ, ಓಡ್ದಷ್ಟು ನಾ ಕೊಟ್ಟಿಲ್ಲ, ಬಿದ್ದಷ್ಟ ಕೊಟ್ಟಿನ ನಾನು ಅಷ್ಟೆ.
ಮಾಂಧಾತಾಚ ಮಹಿಪತಿ ಕೃತಯುಗಾಲಂಕಾರ ಭೂತೋ ಗತಃ ಸೇತುರ್ಯೇನ ಮಹೋದದೌ ವಿರಚಿತ ಕ್ವಾಸೌ ದಶಾಶಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯೋ ಯಾತಾದಿವಂ ಭೂಪತೆ ನೈಕೆ ನಾಪಿ ಸಮಂ ಗತಾ ವಸುಮತಿ ಮುಂಚತ್ವಯ ಯಾಶ್ಯತೆ. ಏನು ಭರ್ತೃಹರಿ ಬರಿತಾನ, ಹಿಂದ ಮಾಂಧಾತ ಅನ್ನುವ ಮಹಾರಾಜ ಭೂಮಿಯನ್ನೇ ಆಳದ, ಅವನ ಹೆಸರಲ್ಲೇನೂ ಹೋಗಲಿಲ್ಲ. ರಾಮನಂಥವ್ರು ಆಳದ್ರು, ಅವರಿಂದ ಹೋಗಲಿಲ್ಲ. ಪಾಂಡವರು ಆಳದರು, ಧರ್ಮ ಆಳದ, ಅವನಿಂದ ಹೋಗಲಿಲ್ಲ. ಅಂಥವ್ರಿಂದ ಹೋಗಿಲ್ಲ ಅಂದ್ರೆ ನಿನ್ನ ಹಿಂದೆ ಏನ್ರ ಬರ್ತೈತೇನೋ. ಇದು ಬರೇ ಪಾಣ್ಯಾಗ ಅಷ್ಟ, ಇದು ನಿಂದ ಪಾಣ್ಯಾಗ ಕೊಟ್ಕೊಂಡು ತಿನ್ನ ಅಷ್ಟ. ಅದನ್ನ ಇವ ಅಂತಿರ್ತಾನ, ಈಗ ಊರ್ ಮುಂದೆ ಎಷ್ಟರ ಭೂಮಿ ಇರ್ಲಿ, ಅದಕ್ಕೆಷ್ಟರ ಕಿಮ್ಮತ್ತಿರ್ಲಿ ಹೇಳ್ರಿ, ಕಿಮ್ಮತ್ತು ಕೊಟ್ಟು ತಗೊಂತೀನಂತ ಇವ ಅಂತಿರ್ತಾನ. ಭೂಮಿ ಎಂತೈತಿ, ಇವತ್ತೆಷ್ಟರ ಕಿಮ್ಮತ್ತು ಕೊಟ್ಟು ತಗೋ, ಒಂದ್ ದಿವ್ಸ ನಿನಗೆ ಕಿಮ್ಮತ್ತಿಲ್ಲಾರ್ದಂಗ ತಗೊಂತೀನಂತ ಭೂಮಿ ಎಂತಿರ್ತೈತಿ ಮನುಷ್ಯ. ಯಾವುದದ ಹೇಳಿ? ಒಬ್ಬ ಹಿಂದಿ ಕವಿ ಅಂತಾನೆ, ಎಷ್ಟು ಚಲೋ ಮಾತು ಬರೀತಾನ. ಕಂದೆ ಕಪಡೆ ಜೀ ರಹೇ ಹೇ ಹಮ್, ಜೀ ರಹೇ ಹೇ ಹಮ್ ರೋಜ್ ಕಪಡೆ ಬದಲ್ ಬದಲ್ ಕರ್. ಜೀ ರಹೇ ಹೈ ಹಮ್ ರೋಜ್ ಕಪಡೆ ಬದಲ್ ಬದಲ್ಕೆ. ಬೆಳಿಗ್ಗೊಂದು ಡ್ರೆಸ್, ಮಧ್ಯಾಹ್ನ ಒಂದು ಡ್ರೆಸ್, ರಾತ್ರಿ ಒಂದು ಡ್ರೆಸ್, ಮತ್ ಪ್ರವಚನಕ್ಕೆ ಬರಾಗ ಒಂದು ಡ್ರೆಸ್. ಜೀ ರಹೇ ಹೈ ಹಮ್ ರೋಜ್ ಕಪಡೆ ಬದಲ್ ಬದಲ್ಕೆ, ಏಕ್ ದಿನ ಏಕ್ ಹಿ ಕಪಡೆ ಮೇ ಲೇ ಜಾಯೆಂಗೆ ಕಂದೆ ಬದಲ್ ಬದಲ್ಕೆ. ಅಷ್ಟೆ. ದಿವಸ ಕಪಡ ಬದಲ್ ಬದಲ್ಕೆ, ಬಟ್ಟಿ ಬದಲ್ ಬದಲ್ಕೆ, ಹೋಗುವಾಗ ಹೆಗಲು ಬದಲ್ ಬದಲ್ಕೆ. ಅಷ್ಟೆ. ಬಟ್ಟಿ ಒಂದ ಇರ್ತೈತಿ, ಆದ್ರೆ ಹೆಗಲು ಬದಲಾಗ್ತಿರ್ತಾವಂತಿರ್ತಾನವ. ಅಷ್ಟೆ. ಏನು ತಿಳ್ಕೊಂಡು ಬದುಕುವುದಷ್ಟೇ. ಮನುಷ್ಯ ತಲೆಯಾಗಿರ್ಬೇಕು, ಇದು ನಾ ಅನ್ಕೊಂಡಿದ್ದೆಲ್ಲ ಸಿಗುವುದಿಲ್ಲ, ಸಿಕ್ಕಿದ್ದ ಖಾಯಂ ನನ್ನ ಜೊತೆಗೇನೆ ಇರುವುದಿಲ್ಲ ಅನ್ನೋದು ತಿಳ್ಕೊಬೇಕು. ಮತ್ತೆ ಹಿಂಗಂತ ತಿಳ್ಕೊಂಡು ಹೊಲ ಮನಿ ಮಾಡೋದು ಬಿಡಬಾರ್ದು. ನಾ ಹೇಳುದು ನಿಮಗೆ, ಮಾಡ್ತಿರ್ಬೇಕು, ಹೊರಗ ತಲೆಯಾಗ ಗೊತ್ತಿರ್ಬೇಕು ಇದು ಖಾಯಂ ಇರುವುದಿಲ್ಲ ಅಂತಷ್ಟೆ. ನನ್ನ ಕೂಡಿದು ಬರುವುದಲ್ಲ. ಮಾಡ್ತಿರ್ಬೇಕು, ಮಸ್ತ್ ದುಡಿತಿರ್ಬೇಕು, ಹೊಲ ಮಾಡ್ತಿರ್ಬೇಕು, ಮನಿ ಮಾಡ್ತಿರ್ಬೇಕು, ಆದ್ರೆ ಗೊತ್ತಿರ್ಬೇಕು ನನ್ನ ದುಃಖ, ಡಿಪ್ರೆಷನ್, ಟೆನ್ಷನಿನ ಮೂಲ ಎಲ್ಲೈತಿ ಅಂದ್ರೆ ಇದು ನಾ ಅನ್ಕೊಂಡಂಗ ಆಗಬೇಕಂತೀನಲ್ಲ, ಅದು ಆಗುವುದಿಲ್ಲ. ಅಷ್ಟೇ. ಇಲ್ಲ, ನಾ ಅನ್ಕೊಂಡಂಗೆ ಏನಾಗ್ತೈತಿ ಹೇಳಿಲ್ಲಿ? ನಮ್ಮ ಇಚ್ಛೆಯ ಪ್ರಕಾರ ಏನಾರ ನಡೀತೈತೇನು ಜಗತ್ನಾಗ? ನಮ್ಮ ಇಚ್ಛೆ ಏನು? ಈಗ ಒಬ್ಬ ಯಜಮಾನ ತಂದಿರ್ತಾನ, ನನ್ನ ಮಗ ಭಾರಿ ಆಗ್ಬೇಕಂತ ಇಚ್ಛೆ ಇರ್ತೈತೆ ಅವನ್. ಮೊದಲು ಏನು ಮಲ್ಕೊಂಡಿರ್ತಾನ, ಮಗ ಅಂಬೆಗಾಲಕ್ಕೆ ಇಟ್ಟು ಎದಿ ಮೇಲೆ ಕುಂತಿರ್ತಾನ, ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಫ್ರೆಂಡ್ಸ್ಗೆಲ್ಲ ಬಿಡ್ತಿರ್ತಾನೆ, ಚಿನ್ನೂನು ವಿಡಿಯೋ ಇದು ಅಂತ. ವ್ಯಾಟ್ಸಪ್ಪಿಗೆ ಬಿಡ್ತಾನೆ ಚಿನ್ನೂನು ವಿಡಿಯೋ ಅಂತ. ಮುಂದೆ ದೊಡ್ಡವಾಗಿ ಮತ್ತೆ ಎದಿ ಮೇಲೆ ಕಾಲು ಕೊಟ್ಟು ಕುಂತಿರ್ತಾನಲ್ಲ, ಅವಾಗ ಬಿಡ್ಬೇಕು ಚಿನ್ನೂನು ವಿಡಿಯೋ ಎಲ್ಲರಿಗೆ ವ್ಯಾಟ್ಸಪ್ಪಿಗೆ. ಅವಾಗ ಯಾಕೆ ಬಿಡ್ಲಿಲ್ಲಪ್ಪ, ಈಗ ಮಸ್ತ್ ಬಿಡಾಕತ್ತಿಯಲ್ಲ ಅಂದ್ರೆ ನಾವು ಅನ್ಕೊಂಡಂಗೆ ಇರುವುದಿಲ್ಲ ಅಂತಿಲ್ಲಿ. ಎಲ್ಲನೂ ಹಂಗ ನಡೆಯುವುದಿಲ್ಲ. ನಮಗ ಅಷ್ಟ ಇಚ್ಛೆ, ನಾವು ಅನ್ಕೊಂಡಂಗೆ ಇರ್ಬೇಕಿಲ್ಲಿ ಅಂತ. ಈಗ ನಿಮಗ ಅನಿಸ್ತಿರ್ತೈತಿ, ನಮ್ಮ ಹೆಣ್ಮಕ್ಳು ನಮಗ್ ರೀ ಅನ್ಬೇಕು ಅಂತಿರ್. ಅಲ್ಲ, ಅವಾಗ ಅಂತಿದ್ರಿ, ಈಗ ಯಾಕಂತಾರ ಅವ್ರು? ಹೇಳಿ, ರೀ ಅನ್ಬೇಕಂತ. ಅದಕ್ಕೆ ಕೇಳಾಕ ಅಂಗಡಿಯಿಂದ ಬರ್ತಿರ್ತೈತಿ, ರೀ ಅನ್ಬೇಕು ನಮಗಂತ. ತವ್ರ ಮನಿಗೆ ಹೋಗಿ ಅಲ್ಲಿಂದ ಬಯಕತ್ತಿದ್ಲಕ್ಕಿ ಹೆಣತಿ. ಅಲ್ಲಿ ಬೇ ಮಾರೈತಿ, ಇಲ್ಲಂದ್ರೆ ಬಿಡು, ಅಲ್ಲಿ ತವ್ರ ಮನಿಗೆ ಹೋಗಿ ಅಲ್ಲ, ಅಲ್ಲಿಂದನೂ ಬಯಕತ್ತಿ ಅಲ್ಲ, ಅಲ್ಯಾಕೆ ಬಯಕತ್ತಿ? ಇದು ವರ್ಕ್ ಫ್ರಮ್ ಹೋಮ್ ರೀ ನಮ್ದಂದ್ರ ಅವ್ರು. ಇದು ವರ್ಕ್ ಫ್ರಮ್ ಹೋಮ್. ಇದು ಏನು ನಾವು ಅನ್ಕೊಂಡಂಗ ಆಗ್ತೈತೇನು ಹೇಳಿ? ಈಗ UPSC ಮಾಡ್ತಿರ್ತಾರ ಮಕ್ಕಳು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರ್ತಾರೆ. ಓದ್ದವ್ರದೆಲ್ಲ ಆಗತ್ತನ್, ಮತ್ತ ಆಗುದಲ್ಲ ಅಂತ ಬಿಡಬಾರ್ದು. ನಾ ಹೇಳೋದು ಏನು, ವಾಜಿರಾಮ್ ಡೆಹಲಿ ವಾಜಿರಾಮ್ ಇನ್ಸ್ಟಿಟ್ಯೂಟ್ನೊಳಗೆ ಓದ್ದವ್ರದೆಲ್ಲ ಆಗತ್ತಿತ್ತಂದ್ರ ಮತ್ತೆ ಟೀಚರ್ಸ್ ಯಾಕೆ ಟೀಚಿಂಗ್ ಮಾಡ್ತಿರ್ತಾರ? ಅವರು IAS ಆಫೀಸರ್ ಆಗಬೇಕಾಗಿತ್ತು. ಹಿಂಗಂತ ಬಿಡಬಾರದು. ಪ್ರಯತ್ನ ಮಾಡಬೇಕು, ಅದ್ರ ಗೊತ್ತಿರಬೇಕು, ಅನ್ಕೊಂಡಿದ್ದೆಲ್ಲ ಆಗತ್ತಾ ಅಂತ ತಿಳ್ಕೊಂಡಿರ್ಬೇಕು.